ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ನೂತನ ಸಚಿವ ಕೆಎಂ ಶಿವಲಿಂಗೇಗೌಡರಿಗೆ ಸಂಸದ ಶ್ರೇಯಸ್ ಪಟೇಲ್ ಅಭಿನಂದನೆ. ಸಿಹಿ ತಿನಿಸಿ ಸಚಿವ ಸ್ಥಾನಕ್ಕೆ ಶುಭಾಶಯ ಕೋರಿದ ಸಂಸದ. ಜನಪರ ಆಡಳಿತ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಶುಭ ಹಾರೈಕೆ. ಅಧಿಕ ಶುಲ್ಕ ವಸೂಲಿ ವಿರುದ್ಧ ರಸ್ತೆ ಬದಿ ವ್ಯಾಪಾರಿಗಳ ಆಕ್ರೋಶ. ಪಾಲಿಕೆ ಆಯುಕ್ತರಿಗೆ ವ್ಯಾಪಾರಿಗಳಿಂದ ಮನವಿ ಸಲ್ಲಿಕೆ. 50 ರೂಪಾಯಿ ಬದಲು 70 ರೂಪಾಯಿ ವಸೂಲಿ ಆರೋಪ. ರಶೀದಿ ಕಡ್ಡಾಯ. ಟೆಂಡರ್ದಾರರಿಗೆ ಆಯುಕ್ತ ಕೃಷ್ಣಮೂರ್ತಿ ಎಚ್ಚರಿಕೆ. ಮರುಕಳಿಸಿದರೆ ಕಠಿಣ ಕಾನೂನು ಕ್ರಮ. ಸಕಲೇಶಪುರ ಎಡಕುಮಾರಿ ನಡುವೆ ಮತ್ತೆ ಗುಡ್ಡ ಕುಸಿದ. ಭಾರೀ ಮಳೆಯಿಂದ ರೈಲು ಹಳಿ ತೆರವು ಕಾರ್ಯಾಚರಣೆಗೆ ಅಡ್ಡಿ. ಸುರಕ್ಷತೆಗಾಗಿ ರೈಲ್ವೆ ಇಲಾಖೆಯಿಂದ ತಡೆಗೋಡೆ ನಿರ್ಮಾಣ. ಹಲವು ಎಕ್ಸ್‌ಪ್ರೆಸ್ ರೈಲುಗಳ ಸಂಚಾರ ರದ್ದು. ಕೆಲವು ರೈಲುಗಳ ಮಾರ್ಗ ಬದಲಾವಣೆ. ಪ್ರಯಾಣಕ್ಕೂ ಮುನ್ನ ರೈಲು ಸಂಚಾರ ಮಾಹಿತಿ ಪರಿಶೀಲಿಸುವಂತೆ ಮನವಿ. ನೂತನ ಸಚಿವರಾಗಿ ಆಯ್ಕೆಯಾಗಿರುವ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದರು. ಸಚಿವ ಸ್ಥಾನ ಅಲಂಕರಿಸಿರುವ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿ ಯಶಸ್ವಿ ಆಡಳಿತಕ್ಕಾಗಿ ಹಾರೈಸಿದರು. ನೂತನ ಸಚಿವರಾಗಿ ಆಯ್ಕೆಯಾಗಿರುವ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರನ್ನು ಸಂಸದ ಶ್ರೇಯಸ್ ಪಟೇಲ್ ಭೇಟಿ ಮಾಡಿ ಸಿಹಿ ತಿನಿಸಿ ಅಭಿನಂದಿಸಿದರು. ಸಚಿವ ಸ್ಥಾನ ಅಲಂಕರಿಸಿರುವ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿದ ಸಂಸದ ಶ್ರೇಯಸ್ ಪಟೇಲ್ ಸಚಿವರಾಗಿ ಜನಪರ ಆಡಳಿತ ನೀಡುವ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಆತ್ಮೀಯವಾಗಿ ಮಾತುಕತೆ ನಡೆಸಿದರು. ಕುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಭೇದವಿಲ್ಲದೆ ರಾಗಭೇದವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕುಡುಕುಂದಿ ಮಂಜೇಗೌಡ ಶಿವಲಿಂಗೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭವಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆ ಬದಿ ಹಾಗೂ ಫುಡ್ ಕೋರ್ಟ್ ವ್ಯಾಪಾರಿಗಳಿಂದ ನಿಗದಿತ ಶುಲ್ಕಕ್ಕಿಂತ ಹೆಚ್ಚಿನ ಮೊತ್ತ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಮಹಾನಗರ ಪಾಲಿಕೆ ನಿಗದಿಪಡಿಸಿರುವ ದಿನಕ್ಕೆ 50 ರೂಪಾಯಿ ಶುಲ್ಕದ ಬದಲಿಗೆ ಟೆಂಡರ್ದಾರರು 70 ರೂಪಾಯಿ ವಸೂಲಿ ಮಾಡುತ್ತಿದ್ದು, ಹಣ ಪಡೆದರೂ ಸರಿಯಾದ ರಶೀದಿ ನೀಡುತ್ತಿಲ್ಲ ಎಂದು ವ್ಯಾಪಾರಿಗಳು ದೂರಿದರು. ಈ ಕುರಿತು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ. ಕೆಲವೊಂದು ಸಮಸ್ಯೆಗಳಿದ್ದು, ಫುಡ್ ಕೋರ್ಟ್ ಕ್ಲೀನಿಂಗ್ ಆಗಿರ್ಬೋದು, ಹೊರಗಡೆ ಕ್ಲೀನ್ ಮಾಡಿಸೋದಾಗಿರ್ಬೋದು, ಮುನ್ಸಿಪಾಲ್ಟಿಯಿಂದ ಏನೂ ಮಾಡ್ತಾ ಇರಲಿಲ್ಲ. ಆಮೇಲೆ ಶೌಚಾಲಯ ಮೇಯ್ನ್, ನಮಗೆ ಶೌಚಾಲಯದೊಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನು ಕೂಡ ಇವತ್ತು ಹೇಳಿದ ಮೇಲೆ ಅದನ್ನು ಫುಲ್ ಟೈಮ್ ಓಪನ್ ಮಾಡಿಸೋದಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವರು ನಮ್ಮ ಕಮಿಷನರ್ ಸಾಹೇಬರು ಒಪ್ಕೊಂಡಿದ್ದಾರೆ. ನಮಗೆ ಹ್ಞೂ ಅಂತ ಹೇಳಿದ್ದಾರೆ. ಹಂಗಾಗಿ ಹೊರಟಿದ್ದೀವಿ ನಾವು. ನೀರಾವರಿದೆಲ್ಲ ಚೆನ್ನಾಗಿದೆ. ಅದು ಅಲ್ಲಿ ಗಾಂಧಿ ಭವನದಲ್ಲಿ ನೀರಿನ ಇದಿದೆ. ಹಾಗಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಫುಟ್ಪಾತ್ ತೆರವುಗೊಳಿಸ್ತೀವಿ ಅಂತೇಳಿ ಕೆಲಸ ಮಾಡ್ತಿದ್ದಾರೆ. ಅದು 100% ತೆರವುಗೊಳಿಸೋ ಕಾರ್ಯ ಮುಗಿದಿಲ್ಲ. ಇವತ್ತೇನು ಮಾಡ್ತಿದ್ದಾರೆ, ಫುಡ್ ಕೌಂಟ್ರ್ ಅಂತ ಮಾಡಿಕೊಟ್ಟಿದ್ದಾರೆ. ನಮಗೆ ಜೀವನ ಮಾಡಲಿ ಒಂದು ಒಳ್ಳೆ ರೀತಿಲಿ ಅಂತೇಳಿ, ಯಾವುದೇ ಒಂದು ಗಲೀಜಾಗದ ಮಾಡಲಿ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಆ ಫುಡ್ ಕೌಂಟ್ರಿಗೆ ಈಗ ಸುಂಕ ವಿಧಿಸಿದ್ದಾರೆ. ಅದನ್ನು 70 ರೂಪಾಯಿ ವಸೂಲು ಮಾಡ್ತಾಯಿದ್ರು. ಈಗ ಕಮಿಷನ್ ಸಾಹೇಬ್ ಹೇಳಿದ್ದಾರೆ 50 ರೂಪಾಯಿ ಕೊಡಿ, ಆಮೇಲೆ ಚೀಟಿ ಕೊಡಬೇಕಿತ್ತು. ಅವರು ಯಾರೂ ಚೀಟಿ ಕೊಡಲಿಲ್ಲ ಅಂದರೆ ಯಾರೂ ದುಡ್ಡು ಕೊಡಬೇಡಿ. ಆಮೇಲೆ ಮತ್ತೆ ಏನು ಅಂದರೆ, ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ಬೇರೆ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದನ್ನು ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಇದು ಪ್ರೀತಮ್ ಕೊಟ್ಟಿದ್ದಾಗ MLA ಅವರು
ಅನುದಾನದಲ್ಲಿ ಮಾಡಿಕೊಡ್ತಿರ್ತಕ್ಕಂಥದ್ದು. ಆದರೂ ಈಗ ಇದರಿಂದ ಫಿಕ್ಸ್ ಮಾಡಿದ್ದಾರೆ, ಆಯ್ತು ನಾವು 50 ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದೀವಿ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ನೀವು 50 ರೂಪಾಯಿ ನಾವು ಏನು ಕೊಡ್ತಾಯಿದ್ದೀವಿ, ಈಗ ಏನು ಫುಟ್ಪಾತ್ ತೆರವುಗೊಳಿಸಿ ಅಂತ ಹೇಳಿದ್ದಾರೆ, ಎಲ್ಲಿ ತೆರವುಗೊಳಿಸಿದ್ರಿ? ಮತ್ತೆ ಅದೇ ಜಾಗದಲ್ಲಿದ್ದಾರೆ, ಅದೇ ಜಾಗದಲ್ಲಿ ಹಾಕಿರ್ತಿದ್ದಾರೆ. ಮತ್ತೆ ನೀವು ಯಾಕೆ ಮಾಡ್ತೀರಿ? ಯಾರೋ ಒಬ್ಬ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾನೆ ಅಂತ ಹೋಗ್ತೀರಾ, ಅವನು ಬಗೆಯಕ್ಕೆ ಹೋಗ್ತೀರಿ. ಇನ್ನು ರೈಲ್ವೆ ಸ್ಟೇಷನ್ ತಕ್ಕ ಹೋಗಿ ಹಂಗೆ ಇದೆ, ಗಣಪತಿ ದೇವಸ್ಥಾನ ತಕ್ಕ ಹೋಗಿ ಹಂಗೆ ಇದೆ. ಯಾವ ಫುಟ್ಪಾತ್ ತೆರವುಗೊಳಿಸಿದ್ರಿ ನೀವು? ಅಧಿಕಾರಿಗಳು ನೀವು ಏನು ಮಾಡ್ತಾ ಇದ್ರಿ? ಯಾರೋ ಒಬ್ಬರು ಕೌನ್ಸಿಲರ್ ಫೋನ್ ಮಾಡ್ತಾರೆ, MLA ಫೋನ್ ಮಾಡ್ತಾರೆ ಅಂತ ನೀವು ಅವ್ರದ್ದು ಗುಲಾಮ್ಗಿರಿ ಕೆಲಸ ಮಾಡೋದಾದ್ರೆ ನೀವು ಅಧಿಕಾರದಲ್ಲಿ ಏನಕ್ಕೆ ಇರ್ತೀರಿ? ಬಡವರು ಬಗ್ಗರು ನಿಮಗೆ ಗೋಳೇನಕ್ಕೆ? ನೀವು ಬಡವರು ಅಂತ ಏನಿದ್ದೀರಿ ಮಾಡ್ತಾ ಇದ್ದೀರಿ. ಇವತ್ತು ಫುಟ್ಪಾತಲ್ಲಿ ನಾವು ತೆಗಿಸ್ತೀವಿ ಅಂತೀರಿ, ಮತ್ತೆ ಬೆಳಿಗ್ಗೆ ತೆಗಿಸ್ತೀರಾ, ಮತ್ತೆ 5 ದಿವಸ ಬಿಟ್ಟು ಮತ್ತೆ ಅದೇ ಜಾಗ ಹಾಕಿರ್ತಾರಲ್ಲ, ಅದು ಹಾಕಿರೋದು ನೀವು ಬಿಟ್ಟಿದ್ರೆ ನೀವು ಮೊದಲೇ ತಪ್ಪಲ್ವಾ? ಫಸ್ಟ್ ನಿಮಗೆ ಪನಿಷ್ಮೆಂಟ್ ಆಗಬೇಕು, ಯಾರಿಗೆ? ನಿಮ್ಮ ಅಧಿಕಾರಿಗಳಿಗೆ ಮತ್ತೆ ಕೆಲಸ ಮಾಡೋದೇ ಪನಿಷ್ಮೆಂಟ್ ಆಗಬೇಕು. ಆಗ ಅದನ್ನು ಅನುದಾನ ಥರ ಕರೆಕ್ಟ್ ಆಗುತ್ತೆ. ನೀವೇನೂ ಮಾಡಲ್ಲ. ಆಮೇಲೆ ಏನು ಫುಟ್ಪಾತಲ್ಲಿ ಮಾಡಿರಿ, ನಾವು ಭಾಳ ಹೆಲ್ಪ್ ಮಾಡ್ತಾ ಇದ್ದೀವಿ, ಏನೋ ಸಹಕಾರ ಮಾಡ್ತಾ ಇದ್ದೀವಿ ಸಂಘದಿಂದ, ಇಲ್ಲ ಯಾವುದೋ ಒಂದು ಇದರಿಂದ ನಾವು ಗೌರ್ಮೆಂಟಿಂದ ಮಾಡ್ತೀವಿ ಅಂತ ಏನು ಮಾಡ್ತಾ ಇದ್ದೀರಿ ನೀವು? ಫುಡ್ ಕೌಂಟ್ರ್ ಕೊಟ್ಟಿರ್ತೀರಿ, ಈಗ ಬಂದಿದ್ದೀರಾ, ಒಂದು ಫುಡ್ ಕೌಂಟ್ರಿಗೆ ಏನು ಅನುದಾನ ಬೇಕು? ಈಗ ನೋಡಿ, ಕಸದ ಗಾಡಿನ ನಾವೇ ಹಾಕಬೇಕು ಅಂತಾರೆ, ಕಸ ಗುಡಿಸ್ಬೇಕು ನಾವೇ ಹಾಕಬೇಕು ಅಂತಾರೆ. ಈಗ ನಾನು ಹೇಳೋದು ಎಲ್ಲರೂ ನಾವೇ ಹಾಕಿಳೋದಾದ್ರೆ ನಿಮಗೆ ಸುಂಕ ಏನು ಕಟ್ಟಬೇಕು? ಸುಂಕ ಯಾಕೆ ಸ್ವಾಮಿಗೆ ಹೋಗಿದ್ರಿ? ಸುಂಕ ಯಾಕೆ ಹೋಗೋಕೆ ಬಿಟ್ರಿ ನೀವು ಅದನ್ನು ಮಾಡೋದಾದರೆ? ನೀವೆಲ್ಲ ನಾವೇ ಮಾಡೋದಾದ್ರೆ ಮತ್ತೆ ನೀವೇ ಯಾಕೆ ಸುಂಕ ಇಸ್ಕೊತಿದ್ರಿ? ಸುಂಕ ಇಸ್ಕೊಂಡ್ಮೇಲೆ ಪ್ರತಿಯೊಂದು ನೀವು ಮಾಡಿಕೊಡ್ಬೇಕು ನಮಗೆ. ಒಂದು ಲೈಟ್ ಹೋದ್ರೆ ಫೋನ್ ಮಾಡಿದ್ರೆ ಬರಲ್ಲ. ಇವತ್ತು ನೋಡಿ, ಬುರ್ತಿಟ್ಟೆ ಫುಡ್ ಕೌಂಟ್ರ್ ಹತ್ರ ಬಲ್ಪ್ಗಳೆಲ್ಲ ಹೋಗಿದ್ದಾವೆ ಬರ್ನಾಗಿ. ಒಂದು 5-6 ಬಲ್ಪ್ ಹೋಗಿದ್ವಿ. ಒಂದು 10 ಸರಿ ಫೋನ್ ಮಾಡ್ತೀವಿ, ಅದು ತಿಂಗಳಲ್ಲಿ ಒಂದು 5-6 ಸಲ ಹೋಯ್ತಾನೆ ಇರುತ್ತೆ. ಫೋನ್ ಮಾಡೋ ನಾವು ದಯಾಣರಿಗೆ ಫೋನ್ ಮಾಡ್ತೀವಿ. ಪಾಪ ಅವರು ದಯಾಣರಿಗೆ ಫೋನ್, ಪಾಪ ಅವ್ರು ಬೆಳಗ್ಗೆ ಎದ್ರು ಓಡ್ಬರ್ತಾರೆ, ಸಂಜೆ ಆದರೂ ಬರ್ತಾರೆ. ನಾವು ಅವ್ರನ್ನ ಇದು ಮಾಡ್ಕೊಂಡು ಪಾಪ ಮಾಡಿಸ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀವಿ. ಬಟ್ ನೀವು ಫುಡ್ ಕೌಂಟ್ರಿಗೆ ಯಾಕೆ ನೀವು ಒಂದು ಸಹಕಾರ ಮಾಡ್ತಾ ಇಲ್ಲ? ಯಾರೋ ಮಾಡ್ತಾರೆ, MLA ಫೋನ್ ಮಾಡ್ತಾನೆ, ಅವ್ರಿಗೆ ಮಾಡ್ತೀರಿ. ಈ ಫುಟ್ಪಾತಲ್ಲಿ ಮಾಡೋರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ತೆಗಿಸ್ತೀವಿ, ಹೆಲ್ಪ್ ಮಾಡ್ತಾ ಇದ್ದೀವಿ. ಫುಡ್ ಕೌಂಟರ್ಗೆ ಅಂತೀರಿ, ಎಲ್ಲಿ ಮಾಡ್ತಿದ್ರಿ ಹೆಲ್ಪ್ ನೀವು ಸ್ವಾಮಿ? ಸುಂಕ 50 ರೂಪಾಯಿ ಅಂತ ಹೇಳಿದಾರೆ. ಈಗ 50 ರೂಪಾಯಿ ಕಟ್ಟಿ ಅದ್ರ ಮೇಲೆ ಕಟ್ಟಬೇಡಿ, ನೀವು ಚೀಟಿ ಕೊಡ್ತಾರೆ, ಆ ಚೀಟಿ ಕೊಟ್ಟ ಮೇಲೆ ನೀವು ಅದನ್ನು 50 ರೂಪಾಯಿ ಕೊಡಿ ಅಂತ ಹೇಳಿದ್ದಾರೆ. ಈಗ 70 ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೇನೆ ಕೇಳಿದ್ಕೆ, ಇಲ್ಲ ಅದು ನಮಗೆ ಟೆಂಡರ್ ಆಗಿದೆ, ನಾವು 70 ರೂಪಾಯಿ ಕಲೆಕ್ಷನ್ ಮಾಡಬೇಕು ಅಂತಲೇ ಟೆಂಡರ್ ಆಗಿದೆ, ಮಾಡ್ತಾ ಇದೀವಿ ಅಂತ ಅಂದರು. ಈ ಕಮಿಷನರ್ ಕೇಳೋ ಹೊತ್ತಿಗೆ, ಇಲ್ಲ ನಾವು ಅಷ್ಟು ಹೇಳಿಲ್ಲ, ನಾವು 70 ರೂಪಾಯಿ ಹೇಳಿಲ್ಲ, 50 ರೂಪಾಯಿ ಮಾತ್ರ, ಯಾರು 70 ರೂಪಾಯಿ ಕೊಡಬೇಡಿ ಅಂತೇಳಿ ಕಮಿಷನರ್ ಈಗ ಹೇಳಿದ್ದಾರೆ. ಈಗ ಚೀಟಿ ಇಸ್ಕೋಬೇಕಂತ, ಚೀಟಿ ಕೊಟ್ಟದಲ್ಲೇ ಯಾರೂ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಾರೆ. ದಯಮಾಡಿ ಯಾರೂ ಕೊಡಬೇಡಿ, ಚೀಟಿ ಇಸ್ಕೊಂಡು ದುಡ್ಡು ಕೊಡಿ. ಯಾಕೆ ಅಂತಂದರೆ ಇವತ್ತೇನು ನಾವು ಕಮಿಷನರ್ ಮತ್ತೆ ಅದು ನಮ್ಮ ಮತ್ತೆ ಪ್ರಶ್ನೆ ಮಾಡಿದಾಗ ಅದೇ ಇರಬೇಕು. ಅವರು ಅವ್ರು ಬೇರೆ ಎಷ್ಟಕಾರ ಮಾಡ್ಕೊಳ್ಳಿ, ಅವ್ರು ಬೇಕು ಬಂದು ಅವ್ರ ಗೋಲ್ನ ಅವ್ರು ಹೇಳಿ ಕೇಳಿ, ಎಲ್ಲಿ ಯಾರು ಏನು ಮಾಡ್ತಿದ್ದಾರೆ ಅದನ್ನು ಹೇಳಿ ಕೇಳಿ. ನಾವು ಫುಡ್ ಕೌಂಟ್ರಿಗೆ ಬಂದಿದ್ದೀವಿ, ನಾವೆಲ್ಲರೂ ಅದನ್ನು ಹೇಳಿದ್ದೀವಿ. ಫುಡ್ ಕೌಂಟ್ರಿಗೆ ಯಾವ ರೀತಿ ನಮಗೆ ಸರ್ಕಾರದಿಂದ ಮಾಡಿಕೊಡ್ಬೇಕು ಅದನ್ನು ದಯಮಾಡಿ ಮಾಡಿಕೊಡಿ. ಸಮಸ್ಯೆ ಏನಿಲ್ಲ. 1ನೇ ತಾರೀಕಿಂದ ಇಷ್ಟು ದಿನ ಸುಂಕ ಇರಲಿಲ್ಲ, ಇವಾಗ ಏನಾಗಿದೆ 70 ರೂಪಾಯಿ ಮಾಡಿದ್ದಾರೆ ಸುಂಕ. ಅದನ್ನು 50 ರೂಪಾಯಿ ಕಮ್ಮಿ ಮಾಡಿ ಅಂತ ಕೇಳೋಕ್ಕೆ ಕಮಿಷನರ್ ಹತ್ರ ಬಂದಿದ್ದು. ಈಗ ಅವರು ಒಪ್ಕೊಂಡಿದ್ದಾರೆ, 50 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಸಮಸ್ಯೆ ಸ್ವಲ್ಪ ಪರಿಹಾರ ಆಯಿತು. ಮನವಿ ಸ್ವೀಕರಿಸಿದ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾತನಾಡಿ, ಅಧಿಕ ಶುಲ್ಕ ವಸೂಲಾತಿ ಮತ್ತು ರಶೀದಿ ನೀಡದಿರುವ ಬಗ್ಗೆ ದೂರುಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ಟೆಂಡರ್ದಾರರಿಗೆ ಈಗಾಗಲೇ ನಿಗದಿತ ಶುಲ್ಕ ಮಾತ್ರ ಸಂಗ್ರಹಿಸಿ ಕಡ್ಡಾಯವಾಗಿ ಅಧಿಕೃತ ರಶೀದಿ ನೀಡುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮುಂದೆಯೂ ನಿಯಮ ಉಲ್ಲಂಘನೆ ಕಂಡುಬಂದರೆ ಸಂಬಂಧಪಟ್ಟ ಟೆಂಡರ್ದಾರರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3 ಜಾಗಗಳಲ್ಲಿ ಫುಡ್ ಕೋರ್ಟ್ ಈಗಾಗಲೇ ಮಹಾನಗರ ಪಾಲಿಕೆ ಮತ್ತು ಹಿಂದೆ ಇದ್ದಂಥ ಇದರಲ್ಲಿ ರಚನೆ ಆಗಿರ್ತದೆ. ಈಗ ಇದು ಫುಡ್ ಕೋರ್ಟ್ನ ವ್ಯಾಪಾರಸ್ಥರು ಈಗ ಬಂದು ಸುಂಕದ ಸಂಬಂಧ ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿರ್ತಾರೆ. ಹಾಗಾಗಿ ನಾವು ಈಗ ಹೇಳೋದೇನೆಂದರೆ, ಮಹಾನಗರ ಪಾಲಿಕೆಯಿಂದ ಯಾರಿಗೆ ಈಗ ಸುಂಕ ವಸೂಲಿ ಮಾಡೋವಂಥ ಹಕ್ಕು ಕೊಟ್ಟಿರ್ತೀವಿ ಅವರು 50 ರೂಪಾಯಿ ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡೋ ಹೋಗಿಲ್ಲ. ಹಾಗಾಗಿ ಸಾರ್ವಜನಿಕ ಇವರು ಯಾರು ನಮ್ಮ ಫುಡ್ ಕೋರ್ಟ್ ವ್ಯಾಪಾರಸ್ಥರಿರ್ತಾರೆ ಅವ್ರಿಗೆ 50 ರೂಪಾಯಿ ಮಾತ್ರ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮ್ಮ ಗಮನಕ್ಕೆ ಇವತ್ತು ಬೆಳಿಗ್ಗೆ ಬಂದಿದೆ 70 ರೂಪಾಯಿ ತೊಳ್ತಾ ಇದ್ದಾರೆ ಅಂತ. ಈಗ ಅವ್ರನ್ನ ಕರೆಸಿ ಮಾತಾಡಿ 50 ರೂಪಾಯಿ ಮೇಲೆ ಕೊಡೋಗಿಲ್ಲ, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರು ಚೀಟಿ ಕೊಡಬೇಕು. ಅದೇ ಈ ಥರ ಏನಾದರೂ ಅವರು ಏನಾರು ವ್ಯತಿರಿಕ್ತವಾಗಿ ಇತ್ತು ಅಂದರೆ ಕಾನೂನು ರೀತಿಯಾಗಿ ಏನು ಕ್ರಮ ತಗೋಬೇಕು ಆ ಥರ ನಾವು ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಸಂದರ್ಭದಲ್ಲಿ MG ರಸ್ತೆಯ ಭಗತ್ ಸಿಂಗ್ ಫುಡ್ ಕೋರ್ಟ್ನ ವ್ಯಾಪಾರಿಗಳು ಹಾಗೂ ವಿವಿಧ ರಸ್ತೆ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿವವಾಗಿಲು ಮಧ್ಯೆ ಧಾರಾಕಾರ ಮಳೆಯ ಪರಿಣಾಮ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ತೆರವು ಕಾರ್ಯಾಚರಣೆ ಇಂದು ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಮಣ್ಣು ಮತ್ತೆ ಜಾರುತ್ತಿದ್ದು ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ.
ಶನಿವಾರ ರಾತ್ರಿ ಸಂಭವಿಸಿದ ಗುಡ್ಡ ಕುಸಿತದ ಬಳಿಕ ರೈಲ್ವೆ ಇಲಾಖೆ ಸಿಬ್ಬಂದಿ ಯಂತ್ರೋಪಕರಣಗಳ ಸಹಾಯದಿಂದ ಮಣ್ಣು ತೆರವು ಕಾರ್ಯದಲ್ಲಿ ನಿರಂತರಾಗಿದ್ದಾರೆ. ಆದರೆ ಮಳೆಯ ನಡುವೆ ಮೇಲ್ಭಾಗದಿಂದ ನೀರು ಧುಮ್ಮುಕ್ಕಿ ಹರಿಯುತ್ತಿರುವುದರಿಂದ ರೈಲ್ವೆ ಹಳಿ ತುಂಬಾ ಕೆಸರು ಆವರಿಸಿದ್ದು ಪರಿಸ್ಥಿತಿ ಸಂಕೀರ್ಣವಾಗಿದೆ. ಗುಡ್ಡ ಮತ್ತಷ್ಟು ಕುಸಿಯದಂತೆ ತಡೆಯಲು ರೈಲ್ವೆ ಡೀಮ್ಡ್ ಫಾರೆಸ್ಟ್ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಆಫ್ಲೋಡ್ ನಡೆಸುತ್ತಿದ್ದ ಪ್ರವಾಸಿಗರ ವಿರುದ್ಧ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ 7 ಮಹೇಂದ್ರ ಥಾರ್ ಜೀಪ್ಗಳನ್ನು ವಶಕ್ಕೆ ಪಡೆದ ಪ್ರಕರಣ ದಾಖಲಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಡಚಳ್ಳಿ ಗ್ರಾಮದ ಸಮೀಪ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಆಗಮಿಸಿದ ಪ್ರವಾಸಿಗರ ತಂಡವು 7 ಮಹೇಂದ್ರ ಥಾರ್ ಜೀಪ್ನಲ್ಲಿ ಅರಣ್ಯ ಪ್ರದೇಶಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಆಫ್ ರೋಡ್ ನಡೆಸುತ್ತಿತ್ತು ಎನ್ನಲಾಗಿದೆ. ಸರ್ವೆ ನಂಬರ್ 20, 21 ಹಾಗೂ 28ರ ವ್ಯಾಪ್ತಿಯಲ್ಲಿರುವ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ವಾಹನ ಚಲಾಯಿಸುವ ಮೂಲಕ ಅರಣ್ಯ ಪರಿಸರ ಹಾಗೂ ವನ್ಯಜೀವಿಗಳಿಗೆ ಹಾನಿ ಉಂಟು ಮಾಡುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದಾಳಿ ನಡೆಸಿದರು. ಸಕಲೇಶಪುರ ವಲಯ ಅರಣ್ಯ ಅಧಿಕಾರಿ ನೇತೃತ್ವದ ತಂಡವು 7 ಮಹೇಂದ್ರ ಥಾರ್ ಜೀಪ್ಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟವರ ವಿರುದ್ಧ ಅರಣ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ಅಧಿಕಾರಿಗಳಾದ ಮಂಜುನಾಥ್, ಅರ್ಜುನ್ ಹಾಗೂ ಮಹದೇವಪ್ಪ ಸೇರಿದಂತೆ ಸಿಬ್ಬಂದಿ ಭಾಗವಹಿಸಿದ್ದರು. ಅರಣ್ಯ ಪ್ರದೇಶದಲ್ಲಿ ಅನಧಿಕೃತವಾಗಿ ವಾಹನ ಚಲಾಯಿಸುವುದು ಪರಿಸರ ಮತ್ತು ವನ್ಯಜೀವಿಗಳ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ಇಂತಹ ಕೃತ್ಯಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಅರಣ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ತಡಿ ಇಷ್ಟು ಗಾಡಿ ಹೆಂಗೆ ಬಿಟ್ರು ಅಂತ ಬೇಕಲ್ಲ ಈಗ. ಇಷ್ಟು ಗಾಡಿ ಹೆಂಗೆ ಬಿಟ್ರು ಅಂತ ಬೇಕಲ್ಲ. ಯಾರು ಎಲ್ಲಿರು ಬಂದು ಎಲ್ಲಿಂದ ಬಂತು ಗಾಡಿ ಇಷ್ಟು? ರೇಂಜಿಗೆ ಮಾಡ್ತೀನಿ ನೋಡಿ ಈಗ. ಆಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಎಲ್ಲರ ಮೇಲೂ ಸಮಾನವಾಗಿ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಆಲೂರು ಪಟ್ಟಣ ಪಂಚಾಯಿತಿ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಪಟ್ಟಣದ ವಿವಿಧ ಭಾಗಗಳಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಲಾಗಿತ್ತು. ಅಂಗಡಿಗಳ ಮುಂಭಾಗದಲ್ಲಿ ಅಳವಡಿಸಲಾಗಿದ್ದ ಶೀಟ್ಗಳು ಹಾಗೂ ಫುಟ್ಪಾತ್ಗಳ ಮೇಲೆ ಇರಿಸಲಾಗಿದ್ದ ವಸ್ತುಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಈ ಕಾರ್ಯಾಚರಣೆ ವೇಳೆ ಸಣ್ಣ ವ್ಯಾಪಾರಿಗಳು ಹಾಗೂ ಮಧ್ಯಮ ವರ್ಗದವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗಿದೆ. ಕೆಲವು ಪ್ರಭಾವಿ ವ್ಯಕ್ತಿಗಳು ಫುಟ್ಪಾತ್ ಅತಿಕ್ರಮಿಸಿಕೊಂಡು ನಿರ್ಮಿಸಿರುವ ಶೀಟ್ಗಳನ್ನು ತೆರವುಗೊಳಿಸಲಾಗಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ. ಸೋಮವಾರ ಕೆಬಿ ಸರ್ಕಲ್ನ ಹುಣಸವಳ್ಳಿ ರಸ್ತೆಯಲ್ಲಿ ನಡೆದ ತೆರವು ಕಾರ್ಯಾಚರಣೆ ವೇಳೆ ಸಾರ್ವಜನಿಕರಾದ ಶಾಂತಕೃಷ್ಣ ಮಾತನಾಡಿ, ಕೆಲವು ಅಂಗಡಿಗಳ ಶೀಟ್ಗಳನ್ನು ಮಾತ್ರ ತೆರವುಗೊಳಿಸಲಾಗಿದ್ದು, ಇನ್ನು ಕೆಲವು ಅತಿಕ್ರಮಣಗಳು ಹಾಗೆಯೇ ಉಳಿದಿವೆ. ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ದೊರೆಯಬೇಕು. ಮೊದಲು ಎಲ್ಲ ಅತಿಕ್ರಮಣಗಳನ್ನು ಸಮಾನವಾಗಿ ತೆರವುಗೊಳಿಸಿ, ನಂತರ ಉಳಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಯಾವುದೇ ತಾರತಮ್ಯ ಇರಬಾರದು ಹಾಗೂ ಎಲ್ಲರ ಮೇಲೂ ಒಂದೇ ರೀತಿಯ ನಿಯಮ ಅನ್ವಯವಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಸುಮಾರು 15-20 ವರ್ಷದಿಂದ ಆಲೂರಿನ ಜನರು ಇದನ್ನು ಅನಧಿಕೃತವಾಗಿ ಉಪಯೋಗಿಸ್ತಾ ಇದ್ದರು. ಅವರಿಂದ ಇದರಿಂದ ಉಪಜೀವನ ಆಗ್ತಿತ್ತು. ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ 8 ತಿಂಗಳಿಂದ ನಾವು ಅವರಿಗೆ ಜನರಿಗೆ ಮಾತಾಡಿ ಪ್ರೋತ್ಸಾಹ ಮಾಡಿ ಅವರಿಗೆ ಸಾಕಷ್ಟು ಟೈಮ್ ಕೊಟ್ಟು ಖುದ್ದಾಗಿ ಖಾಲಿ ಮಾಡಿ ಒಂದು ಸಮುದಾಯದ ಜಾಗ ಸಮುದಾಯಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲ ಮನವರಿಕೆ ಮಾಡಿ ಮೀಟಿಂಗ್ ಮಾಡಿದ್ವಿ 6 ತಿಂಗಳ ಹಿಂದೆ. ಅವರು ಕೇಳಿದ್ರ ಕಾಲಾವಕಾಶಕ್ಕಿಂತ 2 ತಿಂಗಳು ಜಾಸ್ತಿ ಕೊಟ್ಟು ಮೇ ಫಸ್ಟ್ ವೀಕಲ್ಲಿ ತೆರವು ಮಾಡ್ತೀನಿ ಅಂತ ಹೇಳಿದರು. ಆದರೆ ಒಂದಿಷ್ಟು ಜನ ಮೇ ಫಸ್ಟ್ ವೀಕಲ್ಲಿ ಆಗಲಿಲ್ಲ, 2 ತಿಂಗಳು ಜಾಸ್ತಿ ತೊಗೊಂಡ್ರು. ಯಾರಿಗೂ ಅನಾನುಕೂಲ ಆಗಲಾರದಂಗೆ ಸಮುದಾಯದ ಜಾಗ ಸಮುದಾಯಕ್ಕೆ ಇಡೋಣ ಅಂಥೇಳಿ ತೆರವು ಮಾಡಿ ಇದು ಮಾಡ್ತಾಯಿದ್ವಿ. ಇದಕ್ಕೆ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಮೇನ್ ಕಾರಣ ಮತ್ತು ಪೌರ ಕಾರ್ಮಿಕರು ಭಾಳಷ್ಟು ಸಹಾಯ ಮಾಡಿದ್ದಾರೆ ಹಾಗೂ ಎಲ್ಲ ಜನರಿಂದ ಸಹಕಾರ ಇತ್ತು. ಇದು ಯಾವುದೇ ಒಂದು ಫೋರ್ಸಿಂದ ಆಗಲಿ ಇಂಟೆನ್ಷನಲಿ ಯಾರಿಗಾದರೂ ಹರ್ಟ್ ಮಾಡಬೇಕಂತ ಯಾವುದೂ ಉದ್ದೇಶ ಇರಲಿಲ್ಲ.
ಈ ಸಮುದಾಯ ಜಾಗವನ್ನು ಮತ್ತೆ ಆಲೂರಿನ ಜನತೆ ಸಮುದಾಯ ಸಲುವಾಗಿ ಯೂಸ್ ಮಾಡ್ತೀವಿ ಅಂತ. ಆಲ್ರೆಡಿ ನಾವು ಎಲ್ಲೆಲ್ಲಿ ಮನೆ ಮುಂದೆ ಗಿಡಗಳನ್ನು ಇಟ್ಟಿದ್ರು, ಪ್ರಕೃತಿ ನಗರ ಇರ್ಬೋದು, ಆಶಾ ಬಡಾವಣೆ, ಹೌಸಿಂಗ್ ಬೋಲ್ ಇರ್ಬೋದು, ಸುಮಾರು ಆಲ್ರೆಡಿ ನಾವು ತೆರವುಗೊಳಿಸಿದ್ದೀವಿ. ಸಂಬಂಧಪಟ್ಟ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿದೆ ಅಂತ ಕಂಡು ನಾವು ಇಮಿಡಿಯೇಟ್ ಆಗಿ ಅದನ್ನು ತೆರವುಗೊಳಿಸಕ್ಕೆ ನಾವು ಕ್ರಮ. ಇವತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಏನು ಹುಣಸವಳ್ಳಿ ರಸ್ತೆಯಲ್ಲಿ ಏನು ಅಧಿಕೃತವಾಗಿ ಅವರ ದಾಖಲಾತಿಗಳು ಇದ್ದರೂ ಕೂಡ ನೀವು ಬಿಲ್ಡಿಂಗ್ನ ತೆರವು ಮಾಡಬೇಕು ಅಂತಕ್ಕಂಥದ್ದನ್ನ ಚೀಫ್ ಆಫೀಸರ್ ಮತ್ತು ಅವ್ರ ಸಿಬ್ಬಂದಿ ವರ್ಗ ಬಂದು ಇಲ್ಲಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮಾಲೀಕರ ಪರವಾಗಿ ಹೇಳೋದಿಷ್ಟೇ, ನಾನು ಆಲೂರು ಪಟ್ಟಣದ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಒಂದೇ ರೂಲ್ಸಿನಡಿ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರು ಇಲ್ಲಿ ಮುಂದ್ಗಡೆ ಶೀಟ್ ಹಾಕಿರೋ ತೆಗೀರಿ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಹತ್ರನೇ ಮೇನ್ ರೋಡಲ್ಲೇ ಉದ್ದಕ್ಕೂ ಎಲ್ಲ ರೋಡ್ಗೆ ಬರೋಂಗೆ ಶೀಟ್ ಹಾಕ್ಯಂದವ್ರೆ. ಫಸ್ಟು ಆ ಶೀಟ್ನ ತೆಗಿಸ್ಲಿ, ಆಮೇಲೆ ಪಟ್ಟಣ ಪಂಚಾಯತಿ ಇದ್ರ ಪ್ರಕಾರ ಸೆಂಟ್ರಿಂದ 40 ಅಡಿ 45 ಅಡಿ ಆಚೆ ಈಚೆ ಯಾವ ಬಿಲ್ಡಿಂಗ್ ಇದ್ದಾವೆ ಆ ಮೇನ್ ರೋಡಲ್ಲಿ ಫಸ್ಟ್ ಹೊಡ್ಕೊಬಂದು ಆಮೇಲೆ ಇಲ್ಲಿ ಬಂದು ಹೊಡೀಲಿ. ನಿನ್ನೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ನಡೆದ ಲಿಖಿತ ಪರೀಕ್ಷೆಯಲ್ಲಿ ಹಾಸನನಗರದ ಆರ್ಸಿ ರಸ್ತೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಉಂಟಾದ ಗೊಂದಲಕ್ಕೆ ಕೆಇಎ ಸ್ಪಷ್ಟನೆ ನೀಡಿದೆ. ಆಲೂರು ತಾಲೂಕಿನ ಮಗ್ಗೆ ಸಮೀಪದ ಕಾಗನೂರು ಗ್ರಾಮದ ನಿವಾಸಿ ಸಾಗರ್ ಗೌಡ ಮೃತಪಟ್ಟ ದುರಾದೃಷ್ಟಕರ ಯುವಕ. ಪದವಿ ವ್ಯಾಸಂಗ ಮಾಡುತ್ತಿದ್ದ ಸಾಗರ್ ಗೌಡ ಭವಿಷ್ಯದಲ್ಲಿ ಪೊಲೀಸ್ ಇಲಾಖೆ ಸೇರುವ ಕನಸು ಹೊತ್ತು ಭಾನುವಾರ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಹಾಜರಾಗಿದ್ದರು. ಪರೀಕ್ಷೆ ಮುಗಿಸಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಮನೆಗೆ ಹಿಂದಿರುಗುತ್ತಿದ್ದಾಗ ಹಾಸನ ಶೆಟ್ಟಿಹಳ್ಳಿ ರಸ್ತೆಯಲ್ಲಿ ಎದುರಿನಿಂದ ಬಂದ ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಭೀಕರ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ತೀವ್ರ ಗಾಯಗೊಂಡ ಸಾಗರ್ ಗೌಡ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಸದಾ ಸಕ್ರಿಯನಾಗಿದ್ದ, ಉನ್ನತ ಹುದ್ದೆಯ ಕನಸು ಕಾಣುತ್ತಿದ್ದ 20 ವರ್ಷದ ಉದಯೋನ್ಮುಖ ಯುವಕ ಅಕಾಲಿಕ ಮರಣದಿಂದ ಕಾಗನೂರು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಪರೀಕ್ಷೆ ಬರೆದು ಖುಷಿಯಿಂದ ಮನೆಗೆ ಬರುವ ಮಗನಿಗಾಗಿ ಕಾಯುತ್ತಿದ್ದ ಹೆತ್ತವರ ಆಕಂತನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಸಂಚಾರ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಮೃತ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತಾಲೂಕಿನ ಹೇಮಾವತಿ ನಾಲೆಗಳಿಗೆ ತಕ್ಷಣ ನೀರು ಹರಿಸಿ ರೈತರ ಬೆಳೆಗಳನ್ನು ಉಳಿಸಬೇಕು ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ ಒತ್ತಾಯಿಸಿದರು. ಇಂದು ರೈತರೊಂದಿಗೆ ಗುರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಜಿ ಭೀಮನಾಯಕ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಹೇಮಾವತಿ ಜಲಾಶಯ ನಿರ್ಮಾಣಕ್ಕಾಗಿ ಸಾವಿರಾರು ರೈತರು ಭೂಮಿ ಕಳೆದುಕೊಂಡಿದ್ದಾರೆ. ನೀರಾವರಿ ಸೌಲಭ್ಯದ ಸಂಪೂರ್ಣ ಪ್ರಯೋಜನ ಇನ್ನೂ ತಾಲೂಕಿನ ರೈತರಿಗೆ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಂಗಾರು ಮಳೆ ಕೊರತೆಯಿಂದಾಗಿ ತಾಲೂಕಿನಾದ್ಯಂತ ಬೆಳೆಗಳು ಒಣಗುತ್ತಿದ್ದು, ಕೆರೆ ಕಟ್ಟೆಗಳು ಬರಿದಾಗಿವೆ. ಅಂತರ್ಜಲ ಮಟ್ಟವು ಕುಸಿಯುವುದರಿಂದ ರೈತರು ಹಾಗೂ ಜಾನುವಾರುಗಳು ನೀರು ಮತ್ತು ಮೇವಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇತ್ತೀಚೆಗೆ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೊದಲು ಕೆರೆ ಕಟ್ಟೆಗಳನ್ನು ತುಂಬಿಸಿ ಬಳಿಕ ನಾಲೆಗಳ ಮೂಲಕ ಕೃಷಿ ಭೂಮಿಗಳಿಗೆ ನೀರು ಹರಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜಲಾಶಯ ನಿರ್ಮಾಣದ ಮೂಲ ಉದ್ದೇಶವೇ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವುದಾಗಿದೆ. 2 ಬೆಳೆ ಬೆಳೆಯಲು ಅಗತ್ಯವಿರುವಷ್ಟು ನೀರನ್ನು ಖಚಿತಪಡಿಸಿಕೊಳ್ಳಬೇಕು. ಇಲ್ಲವಾದರೆ ರೈತರನ್ನ ಸಂಘಟಿಸಿ ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ವರ್ಷ ಮಳೆಯ ಪ್ರಮಾಣ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಕೆರೆ ಕಟ್ಟೆಗಳೆಲ್ಲ ಕೂಡ ಒಣಗಿ ಹೋಗಿ ಅಂತರ್ಜಲ ಕೂಡ ಬತ್ತಿ ಹೋಗಿರೋದನ್ನ ಇಂತಹ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹರ್ಷದಾಯಕವಾದಂಥ ವಿಚಾರ. ಹಾಗಾಗಿ ಇವತ್ತು ನಮ್ಮ ಸಕಲೇಶ್ಪುರ ಆಗ್ಬೋದು, ಚಿಕ್ಕಮಗಳೂರು ಭಾಗ ಮತ್ತು ಕೊಡಗು ಭಾಗದಲ್ಲಿ ಸ್ವಲ್ಪ ಮಟ್ಟಿನ ಮಳೆ ಬೀಳ್ತಾ ಇರೋದ್ರಿಂದ ನಮ್ಮ ಹೇಮಾವತಿ ಸ್ವಲ್ಪ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಿಗೆ ಆಗಿದೆ. ಡ್ಯಾಮ್ಗೆ ನೀರು ಬರ್ತಾ ಇರೋದ್ರಿಂದ ನಾವು ಇವತ್ತು ನಮ್ಮ ಅಕ್ಲಗೋಡು ವಿಧಾನಸಭಾ ಕ್ಷೇತ್ರದ ರೈತರ ಪರವಾದಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ಬಂದಂಥದ್ದು. ಈಗ ಏನು ಕೆರೆ ಕಟ್ಟೆಗಳು ನೀರಿಲ್ದೇನೆ ಬತ್ತಿ ಹೋಗ್ತಿದ್ದಾವೆ, ಅವುಗಳಿಗೆ ಈ ಕೂಡಲೇ ನೀರನ್ನು ತುಂಬಿಸ್ತಕ್ಕಂಥ ಕೆಲಸ ಆಗಬೇಕು. ಅದರ ಜೊತೆಗೆ
ಈಗ ಮಳೆ ಬರ್ತಾ ಇರೋದ್ರಿಂದ ವ್ಯವಸಾಯಕ್ಕೂ ಕೂಡ ನಾಲೆಗಳಲ್ಲಿ ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಮನವಿ ಸ್ವೀಕರಿಸಿದ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಜಿ ಭೀಮನಾಯಕ್ ಮಾತನಾಡಿ, ಇದೇ ತಿಂಗಳ 5ರಂದು ಜಿಲ್ಲಾಧಿಕಾರಿ ಹಾಗೂ ಪ್ರಾದೇಶಿಕ ಆಯುಕ್ತ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದ್ದು, ಮೊದಲ ಆದ್ಯತೆಯಾಗಿ ಕುಡಿಯುವ ನೀರು ಮತ್ತು ಕೆರೆ ಕಟ್ಟೆಗಳನ್ನು ತುಂಬಿಸುವ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದರು. ಜಲಾಶಯದಲ್ಲಿ ಸಮರ್ಪಕ ಪ್ರಮಾಣದ ನೀರು ಸಂಗ್ರಹವಾದಲ್ಲಿ ರೈತರ ಮನವಿಯಂತೆ ಬೆಳೆಗಳಿಗೆ ನೀರು ಹರಿಸುವ ವಿಷಯದಲ್ಲಿ ಸಭೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ನಮಗೆ ಕೊಡ್ತಾ ಇದ್ದಾರೆ, ಅದು ವೇರಿ ಆಗ್ತಾ ಇದೆ. ಈಗ 2-3 ದಿವಸದಲ್ಲೇ 2-3 TMC ಬಂದು, ಈಗ ನಿನ್ನೆ ಎಲ್ಲ 1 TMC ನೀರು ಜಮಾ ಆಯಿತು. ಈಗಿನ ಇವತ್ತಿನ ಇದರಲ್ಲಿ ಬರೀ 800 ಕ್ಯೂಸೆಕ್ಸ್ ಬಂದಿದೆ. ಈಗ ಬೆಳಗ್ಗೆ ನಾವು ನಿನ್ನೆ 2000 ಕ್ಯೂಸೆಕ್ಸ್ ಬಂದಿತ್ತು. 12,000 ಎಷ್ಟು ಅಂತಂದರೆ 859 ನಿನ್ನೆ ಆವರೇಜು. ಇವತ್ತು ನಮಗೆ 8,000 ಕ್ಯೂಸೆಕ್ ಇದೆಯಲ್ಲ, ಕಡಿಮೆ ಆಗಿದೆ. ಇದು ಮಾನ್ಸೂನ್ ಸ್ವಲ್ಪ ವೇರಿ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಜಲಾಶಯದ ಮೇಲ್ಗಡೆ ಮಳೆ ಕಡಿಮೆ ಆಗ್ತಿರೋದ್ರಿಂದ ಹೇಳಕ್ಕೆ ಬರಲ್ಲ. ಒಳ್ಳೆ ಮಳೆ ಆಯ್ತು ಅಂತಂದರೆ, ಒಳ್ಳೆ ಏನಾದರೂ ಒಳಹರಿವು ಜಾಸ್ತಿ ಆಯ್ತು ಅಂತಂದರೆ ನಾವು ಸರ್ಕಾರ ಗಮನಕ್ಕೆ ತಂದು ಆ ಕಮಿಟಿ ಮುಖಾಂತರ ನೀರು ಬಿಡೋ ಒಂದು ಕ್ರಮವನ್ನು ತಗೊಳ್ತೀವಿ. ಈ ಸಂದರ್ಭದಲ್ಲಿ ಕೆಟಿ ಸೋಮಶೇಖರ್, ಗುರುಮೂರ್ತಿ, ದಶರಥ್, ಮಾದೇಶ್, ಹೂವಣ್ಣ, ಸಲೀಂ, ಸುಬಾನ್ ಶರೀಫ್, ಸುರೇಶ್ ಮುಂತಾದವರು ಹಾಜರಿದ್ದರು. ಟೋಲ್ ಶುಲ್ಕ ಕೇಳಿದ್ದಕ್ಕೆ 5 ಯುವಕರು ಟೋಲ್ ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿ ಗನ್ ಹಾಗೂ ಲಾಂಗ್ನಂತಹ ಆಯುಧಗಳನ್ನು ತೋರಿಸಿ ಬೆದರಿಕೆ ಹಾಕಿದ ಬಳಿಕ ಸುಂಕ ಪಾವತಿಸದೆ ಬ್ಯಾರಿಯರ್ಗೆ ಗುದ್ದಿಸಿಕೊಂಡು ಪರಾರಿಯಾದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚೌಲಗೆರೆ ಟೋಲ್ ಪ್ಲಾಜಾ ಬಳಿ ನಡೆದಿದೆ. ಮಾರುತಿ 800 ಕಾರಿನಲ್ಲಿ ಬಂದಿದ್ದ 5 ಟೋಲ್ ಪ್ಲಾಜಾದಲ್ಲಿ ಆಗಮಿಸಿದ ವೇಳೆ ಸಿಬ್ಬಂದಿ ನಿಯಮದಂತೆ ಬ್ಯಾರಿಯರ್ ಹಾಕಿ ಸುಂಕ ಪಾವತಿಸುವಂತೆ ಸೂಚಿಸಿದ್ದಾರೆ. ಈ ವೇಳೆ ಕಾರ್ನಿಂದ ಇಳಿದ ಯುವಕರು ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿ ಸುಂಕ ಕಟ್ಟುವುದಿಲ್ಲ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ. ಬಳಿಕ ಆರೋಪಿಗಳು ಗನ್ ಹಾಗೂ ಲಾಂಗ್ಗಳಿಂದ ಆಯುಧಗಳನ್ನು ತೋರಿಸಿ ಸಿಬ್ಬಂದಿಗಳನ್ನು ಬೆದರಿಸಿ ಯಾವುದೇ ಶುಲ್ಕ ಪಾವತಿಸದೆ ಬ್ಯಾರಿಯರ್ಗೆ ಗುದ್ದಿಸಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟೋಲ್ ಪ್ಲಾಜಾದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಘಟನೆಯಲ್ಲಿ ಬಳಸಲಾಗಿದೆ ಎನ್ನಲಾದ ಗನ್ ಅಸಲಿಯೇ ಅಥವಾ ನಕಲಿಯೇ ಎಂಬ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಆರೋಪಿಗಳ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಈ ಘಟನೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಳಿಗ್ಗೆ ಒಬ್ರು 62.5 ಹಾಕೋ 625 ರೂಪಾಯಿ ಹಾಕೋ ಸರ್ ಕಾಲ್ ಬಿಟ್ಟು ಕ್ಯಾಶ್ ಕೊಟ್ಟು ಕಳಿಸಿ ನಂತರ UPI ಆಗ್ಬಿಟ್ಟಿರೋದು ಇಲ್ಲ ಸರ್, ಇದು ಕಾರ್ಡ್ ಕೊಡ್ತಿದ್ರು ಸಾಲ ಟ್ರೇನ್ ಹೋಗ್ಬಿಡ್ಬೇಕು. ಇಲ್ಲ ಬಿಡಿ, ಯಾಕೆ ಕೊಡ್ತಿದ್ರಣ್ಣ? ಸೋಮಶೇಖರ್ ಸರ್ ಹತ್ರ ಬಿಡಿಸ್ಕೊಂಡೆ ಸರ್. ಅದು ಏರ್ ಹಿಡಿತಾ ಇದೆ ನೋಡಿ, DG ಸ್ಟಾರ್ಟ್ ಆಗಿ ನಿಂತ ತಕ್ಷಣ ಸರ್ವಿಸಿಂಗ್ ಮಾಡಿದ್ದೇನು ಮತ್ತೆ ಏನು ಸ್ವಲ್ಪ ಅದು ಯಾವಾಗ ಬಾ ಹಿಂಗೆ ಓಪನ್ ಮಾಡ್ತೀರೋ ಅವಾಗೆಲ್ಲ ರಿಲೀಸ್ ಆಗುತ್ತೆ. ಅದು ಇನ್ನೊಂದು ಅದಕ್ಕೊಂದು ಎಕ್ಸ್ಟ್ರಾ ಪೈಪ್ ಬರುತ್ತೆ ಕೆಳಗಡೆ, ಹಾಂ ಸರ್, ಅದೊಂದು ಸಲ ಇದು ಮಾಡಿ. ನೋಡಿ ಗನ್ನು ಝೂಮ್ ಮಾಡೋಕ್ಕಾಗಲ್ಲ ಸರ್ ಅಷ್ಟೇ. ಇಷ್ಟೇ.
ತೆರೆದ ಹಳೆಯ ಬಾವಿಗೆ ಬಿದ್ದು ಮೇಲೆ ಬರಲಾಗದೆ ನರಳಾಡುತ್ತಿದ್ದ ಬೀದಿ ನಾಯಿಯನ್ನ ತನ್ನ ಜೀವದ ಹಂಗು ತೊರೆದು ಬಾವಿಗೆ ಇಳಿದು ರಕ್ಷಿಸಿದ ಬಾಲಕನ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಂಡಿಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಪಾಳು ಬಿದ್ದಿದ್ದ ತೆರೆದ ಬಾವಿಗೆ ಬೀದಿ ನಾಯಿಯೊಂದು ಬಿದ್ದು ಹೊರಬರಲಾಗದ ನರಳಾಡುತ್ತಿತ್ತು. ನಾಯಿಯ ಕರುಣಾಜನಕ ಸ್ಥಿತಿಯನ್ನ ಕಂಡ ಬಾಲಕ ಅಕುಲ್ ಅದನ್ನು ರಕ್ಷಿಸಲು ಮುಂದಾದನು. ಸ್ಥಳದಲ್ಲಿದ್ದ ಮತ್ತೊಬ್ಬ ಯುವಕನ ಸಹಾಯದಿಂದ ಹಳೆಯ ಟೈರ್ಗೆ ಹಗ್ಗ ಕಟ್ಟಿ ಚೀಲವನ್ನ ತೆಗೆದುಕೊಂಡು ಅಕುಲ್ ಬಾವಿಯೊಳಗೆ ಇಳಿದನು. ಅಕುಲ್ ಬಾವಿಗೆ ಇಳಿಯುತ್ತಿದ್ದಂತೆ ಗಾಬರಿಗೊಂಡ ನಾಯಿ ಓಡಾಡಲು ಆರಂಭಿಸಿದ್ದರಿಂದ ಅದನ್ನ ಹಿಡಿಯಲು ಸಾಕಷ್ಟು ಹರಸಾಹಸ ಪಡಬೇಕಾಯಿತು. ಕೊನೆಗೆ ನಾಯಿಯನ್ನ ಸುರಕ್ಷಿತವಾಗಿ ಚೀಲದೊಳಗೆ ಹಾಕಿ ಚೀಲಕ್ಕೆ ಹಗ್ಗ ಕಟ್ಟಿ ಮೇಲಿದ್ದ ಮತ್ತೊಬ್ಬ ಯುವಕನಿಗೆ ಸೂಚನೆ ನೀಡಿದನು. ಯುವಕ ಹಗ್ಗದ ಮೂಲಕ ಚೀಲವನ್ನ ಮೇಲಕ್ಕೆ ಎಳೆದು ನಾಯಿಯನ್ನ ಸುರಕ್ಷಿತವಾಗಿ ಹೊರತೆಗೆದನು. ಬಳಿಕ ಅಕುಲ್ ಕೂಡ ಟೈರ್ನ ಸಹಾಯದಿಂದ ಬಾವಿಯಿಂದ ಮೇಲಕ್ಕೆ ಬಂದನು. ಬಾಲಕ ಅಕುಲ್ನ ಧೈರ್ಯ, ಮಾನವೀಯತೆಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಅಪಾಯಕಾರಿಯಾಗಿ ತೆರೆದಿರುವ ಇಂತಹ ಹಳೆಯ ಬಾವಿಗಳನ್ನು ತಕ್ಷಣ ಮುಚ್ಚುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಗೆ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಅನೇಕೆರೆ ಸರ್ಕಾರಿ ಪ್ರೌಢಶಾಲೆಯ ಶಾಲೆ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ವೈಫೈ ಸೌಲಭ್ಯ ಒದಗಿಸಲಾಯಿತು. ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಾನಿ ಅಣ್ಣಪ್ಪಸ್ವಾಮಿ ಮಾತನಾಡಿ, ಇಂದಿನ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಅಂತರ್ಜಾಲ ಅತ್ಯಗತ್ಯವಾಗಿದೆ. ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಅಗತ್ಯವಿರುವ ಯಾವುದೇ ಸಹಕಾರ ನೀಡಲು ನಾವು ಸಿದ್ಧರಾಗಿದ್ದೇವೆ ಎಂದು ಹೇಳಿದರು. ಎಸ್ಡಿಎಂಸಿ ಅಧ್ಯಕ್ಷ ನಂಜುಂಡಸ್ವಾಮಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಲಭ್ಯವಿರುವ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸಾಧನೆ ಮಾಡಬೇಕು ಎಂದು ಸಲಹೆ ನೀಡಿದರು. ನಾವು ದೇವ್ರಿಗೆ ಇವರು ಗುಜರಾತಿ ಒಂದು ದಿವಸ ಮನೆಗೆ ಹೋದೆ, ಏನೋ ಡೇಟ್ ಇದ್ದಿದ್ರು. ಅವಾಗ ಡೇಟ್ ಇದ್ದಾಗ ಬೇಡ್ಕೊಂಡು, ಸ್ವಾಮಿ ನೀವು ಇದೇ ಬಂದು ಫಸ್ಟ್ ಏಡ್ ಇದೇ ಹೈಸ್ಕೂಲ್ ಪಾಠ ಮಾಡಿದ್ರು, ನಿಮ್ಮ ಬಡಿಗೆ ಏನಾದ್ರು ಬೇಕಿರಬೇಕು ಅಂತ ಹೇಳಿದಾಗ 9 ಕಂಪ್ಯೂಟರ್ನ ಅವರೇ ನಿಯೋಜನೆ ಮಾಡಿ ಬಡಿಸೋದು. ನಮ್ಗೆ ಏನೋ ನಾವು ತಲುಕಾಗ್ತಾ ಇರ್ತಿಲ್ಲ, ಅಷ್ಟು ತುಂಬ ಹಾಕಿ ತಲುಕಾಗ್ತಿಲ್ಲ. ನಾನು ಫಸ್ಟು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಿಮ್ಮ ಮಕ್ಕಳುಗಳು ಅದನ್ನು ತಿಳ್ಕೋಬೇಕು. ಏನೇನು ಪಾಠ ಹೇಳ್ತಾರೆ, ಮೇಷ್ಟ್ರುಗಳು ಹೇಗೆ ಹೇಳ್ಕೊಡ್ತಾರೆ ಅದನ್ನು ತಿಳಿದು ಒಳ್ಳೆ ಸರ್ಕಾರಿ ಸ್ಕೂಲ್ ಮಕ್ಕಳು ಕಾನ್ವೆಂಟ್ ಮಕ್ಕಳಿಗಿಂತ ಮುಂದುವರಬೇಕು. ಇಲ್ಲಿ ಬೀಳಬಾರ್ದು. ನೀವು ಎಲ್ಲ ವಿಜಯಪುರ ನೋಡಿದ್ರೆ ಇಡೀ ತಾಲೂಕಲ್ಲೇ ನಮ್ಮದೇ 3ನೇ ಸ್ಥಾನದಲ್ಲಿದೆ. ಕಾನ್ವೆಂಟ್ ಸೇರಿ 3ನೇ ಸ್ಥಾನದಲ್ಲಿದೆ. ಅದರಿಂದ ನೀವು ಪ್ರತಿಯೊಬ್ಬರು ಮಕ್ಕಳುಗಳು ಅದನ್ನು ತಿಳಿದು ಮಾಸ್ಟರ್ಗಳಿಗೆ ವಿಜಯರಾಗಿರಬೇಕು. ಅವರು ಏನು ಹೇಳ್ಕೊಡ್ತಾರೆ ಅದನ್ನು ತಿಳಿದು ಮುಂದೆ ಬರಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸಿ ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಗ್ರಾಮಸ್ಥರಾದ ಅವಿನಾಶ್, ಬಸವರಾಜ್, ಗುರು, ಮಂಜುಳಾ, ಬಾಲರಾಜು, ಡಯಟ್ ಉಪನ್ಯಾಸಕಿ ಶ್ರೀಮತಿ ಜಯಂತಿ, ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಂಗಳೂರಿನ ಕೋರಮಂಗಲದಲ್ಲಿರುವ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆಗಸ್ಟ್ 2ರಂದು ನಡೆದ 43ನೇ ಕರ್ನಾಟಕ ರಾಜ್ಯ ಮಟ್ಟದ ಟೈಕೊಂಡೋ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಹಾಸನ ಜಿಲ್ಲೆಯ ಹಾಸನಾಂಬ ಕರಾಟೆ ಸಂಸ್ಥೆಯ ಕ್ರೀಡಾಪಟುಗಳು ವಿವಿಧ ವಿಭಾಗದಲ್ಲಿ ಪದಕಗಳನ್ನು ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಸ್ಪರ್ಧೆಯಲ್ಲಿ ಅನಿತಾ ಎಂಎಂ ಹಾಗೂ ಆರ್ಯನ್ ಬೇವಿ ಪ್ರಥಮ ಸ್ಥಾನ ಪಡೆದು ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ್ದಾರೆ. ವಿಸ್ಮಯ್ ಕೆ ಮತ್ತು ಧನುಷ್ ದ್ವಿತೀಯ ಸ್ಥಾನ ಪಡೆದರೆ, ಅನುಷ್ಕಾ ಆರ್ವಿ, ಲಕ್ಷ್ಮೀ, ಶಶಾಂಕ್ ಎಸ್ಆರ್ ಹಾಗೂ ತ್ರಿಶಾಲಿ ಕೆಆರ್ ದ್ವಿತೀಯ ಸ್ಥಾನ ಗಳಿಸಿ ಗಮನ ಸೆಳೆದಿದ್ದಾರೆ.
ವಿಜೇತ ಕ್ರೀಡಾಪಟುಗಳಿಗೆ ಹಾಸನ ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ಅಧ್ಯಕ್ಷ ಶರತ್ ಚಂದ್ರ ಎಎಂ, ಸಂಸ್ಥೆಯ ಸದಸ್ಯರು, ಹಾಸನಾಂಬ ಕರಾಟೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪೋಷಕರು ಮತ್ತು ಕ್ರೀಡಾಭಿಮಾನಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಕರಾಟೆ ತರಬೇತುದಾರ ಮಹದೇವ್ ಅವರು ಕ್ರೀಡಾಪಟುಗಳಿಗೆ ಉಚಿತ ತರಬೇತಿ ನೀಡುತ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಶ್ಲಾಘನೀಯವಾಗಿದೆ. ಸರಿ, ಇಬ್ಬರಿಗೂ ಆಡಕ್ಕೆ ಬರಲ್ಲ ಅನ್ಸುತ್ತಾ? ಕಿಕ್ ಈಗ ಮತ್ತೊಮ್ಮೆ ಹೆಡ್ಲೈನ್. ನೂತನ ಸಚಿವ ಕೆಎಂ ಶಿವಲಿಂಗೇಗೌಡರಿಗೆ ಸಂಸದ ಶ್ರೇಯಸ್ ಪಟೇಲ್ ಅಭಿನಂದನೆ, ಸಿಹಿ ತಿನಿಸಿ ಸಚಿವ ಸ್ಥಾನಕ್ಕೆ ಶುಭಾಶಯ ಕೋರಿದ ಸಂಸದ. ಜನಪರ ಆಡಳಿತ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಶುಭ ಹಾರೈಕೆ. ಅಧಿಕ ಶುಲ್ಕ ವಸೂಲಿ ವಿರುದ್ಧ ರಸ್ತೆ ಬದಿ ವ್ಯಾಪಾರಿಗಳ ಆಕ್ರೋಶ, ಪಾಲಿಕೆ ಆಯುಕ್ತರಿಗೆ ವ್ಯಾಪಾರಿಗಳಿಂದ ಮನವಿ ಸಲ್ಲಿಕೆ. 50 ರೂಪಾಯಿ ಬದಲು 70 ರೂಪಾಯಿ ವಸೂಲಿ ಆರೋಪ, ರಶೀದಿ ಕಡ್ಡಾಯ. ಟೆಂಡರ್ದಾರರಿಗೆ ಆಯುಕ್ತ ಕೃಷ್ಣಮೂರ್ತಿ ಎಚ್ಚರಿಕೆ, ಮರುಕಳಿಸಿದರೆ ಕಠಿಣ ಕಾನೂನು ಕ್ರಮ. ಸಕಲೇಶಪುರ ಎಡಕುಮಾರಿ ನಡುವೆ ಮತ್ತೆ ಗುಡ್ಡ ಕುಸಿತ, ಭಾರೀ ಮಳೆಯಿಂದ ರೈಲು ಹಳಿ ತೆರವು ಕಾರ್ಯಾಚರಣೆಗೆ ಅಡ್ಡಿ. ಸುರಕ್ಷತೆಗಾಗಿ ರೈಲ್ವೆ ಇಲಾಖೆಯಿಂದ ತಡೆಗೋಡೆ ನಿರ್ಮಾಣ, ಹಲವು ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ರದ್ದು, ಕೆಲವು ರೈಲುಗಳ ಮಾರ್ಗ ಬದಲಾವಣೆ. ಪ್ರಯಾಣಕ್ಕೂ ಮುನ್ನ ರೈಲು ಸಂಚಾರ ಮಾಹಿತಿ ಪರಿಶೀಲಿಸುವಂತೆ ಮನವಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.